स्वागत है आपका बी न्यूज़ नेशन में। मैं हूं आबिद हुसैन शेख। पुलिस की ओर से की गई जन स्पंदना सभा बीजापुर जिला इंडी तालुका में जिला एसपी अनुपम अग्रवाल और इंडी डीवाईएसपी धरडोडी सीपीआई राजशेखर पीएसआई मल्लप्पा पुजारी सहित चर्चान झलकी होरती आलमेल पुलिस थाना सिब्बंदियों की अगुवाई में जन स्पंदना सभा को आयोजित करके शहर के सोने के व्यापारी दलित संगठन के मुखिया और पूर्व सभा सदस्यों की ओर से एसपी अनुपम अग्रवाल को सम्मान भी किया गया। इस मौके पर इंडी बसवेश्वर सर्कल और महावीर सर्कल में निर्माण किए गए पुलिस चौकियों का चालन किया एसपी अनुपम अग्रवाल ने। ಎಲ್ಲರೂ ಈ ಸಭೆಗೆ ಬಂದಿದ್ರಿ। ಪ್ರತಿಯೊಂದು ಹಿರಿಯರಿಗೂ ಸಭೆಗೆ ಆರ್ಥಿಕವಾಗಿ ಸ್ವಾಗತವನ್ನು ನಾನು ಕೋರ್ತೇನೆ। ಅದೇ ತರನಾಗಿ ನಮ್ಮ ಇಂಡಿಯಾ ಮಾಧ್ಯಮ ಮಿತ್ರರು ಸಹ ಈ ಒಂದು ಸಭೆಯಲ್ಲಿ ಬಂದಿದ್ದಾರೆ। ಮಾಧ್ಯಮ ಮಿತ್ರರಿಗೂ ಸಹ ಸಭೆಗೆ ಆರ್ಥಿಕವಾಗಿ ಸ್ವಾಗತ ಬಯಸ್ತೇನೆ। ಇದೊಂದು ಸಣ್ಣ ಕಾರ್ಯಕ್ರಮ। ಈ ಜನಸ್ಪಂದನ ಕಾರ್ಯಕ್ರಮ ನಮ್ಮ ಒಂದು ವಿಭಾಗದ ಪೊಲೀಸ್ ಕೆಲಸದ ಬಗ್ಗೆ ತಿಳಿಸೋದಕ್ಕಾಗಿ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನ ವಹಿಸಿದಂತ ಎಸ್ಪಿ ಸಾಹೇಬ್ರೆ ಹಾಗೂ ನಮ್ಮ ಇಂಡಿ ನಗರದ ಡಿಎಸ್ಪಿ ಸಾಹೇಬ್ರೆ ಹಾಗೂ ಸಿಪಿಐ ಸಾಹೇಬ್ರೆ ಹಾಗೂ ಇದ್ದಂತೆ ಎಲ್ಲ ಗಣ್ಯಮಾನ್ಯರು, ಯಾಕಂದ್ರೆ ನಾವು ಎರಡೇ ಮಾತಾಡ್ತೀವಿ, ಹೆಚ್ಚಿಗೆ ಮಾತಾಡೋಂಗಿಲ್ಲ। ಯಾಕಂದ್ರೆ ನಮ್ಮ ಇಂಡಿ ನಗರದಾಗ ಟ್ರಾಫಿಕ್ ಭಾಳ ಆಗಿದೆ ಸರ್, ಟ್ರಾಫಿಕ್ ಭಾಳ ಆಗಿದೆ। ಮತ್ತು ನಮ್ಮ ಬಸವೇಶ್ವರ ಸರ್ಕಲ್ದಾಗ ಒಂದು ಸಿಗ್ನಲ್ ಇತ್ತು ಸರ್, ಸಿಗ್ನಲ್ ಲೈಟ್ ಕೆಂಪು ಲೈಟ್ ಹತ್ತ ನಿಂದಿರ್ತಿದ್ವು, ಹಸಿರು ಲೈಟ್ ಬರ್ತಿದ್ವು, ಅದು ಸಿಗ್ನಲ್ ಲೈಟ್ ಬಂದಾಗ್ಯದ। ದಯಮಾಡಿ ಅದು ಸಿಗ್ನಲ್ ಲೈಟ್ ಯಾಕೆ ಬಂದಾಗ್ಯದ, ಅದಕ್ಕೆ ಏನಾದ್ರು ಅನುಕೂಲ ಬೇಕಾಗಿತ್ತು ಅಂದ್ರೆ ನಾವು ಪುರಸಭೆಯವರು ಅದಕ್ಕೆ ಹೆಲ್ಪ್ ಮಾಡ್ಬೇಕೇಳಿ ಎರಡು ಮಾತು ತಿಳಿಸ್ತೇವೆ। ಸ್ವಲ್ಪ ಇಲ್ಲಿ ಒಳ್ಳೆ ಹಾಕುವಪ್ಪ, ಅದರ್ವೈಸ್ ಬರಲ್ಲ, ಅದ್ರಲ್ಲಿ ಬರಲ್ಲ। ಇದು ಬರಲೇ ಪೂರ್ತಿ ಗೋಡೆಗೆ ಬರಲಿ ಆಗ್ತದೆ, ಅವಾಗ ಏನಾಗ್ತದೆ ಸ್ಮೆಲ್ ಇರ್ತದೆ। ಸೋಮಗೌಡ ನಡ್ರಿ ನೋಡಕ್ಕಾಗಲ್ಲ, ಇಲ್ಲ ಕಟ್ ಮಾಡಿಸಿ ಫ್ಯಾನ್ ಹಾಕ್ಬಿಡು, ಫ್ಯಾನ್ ಮತ್ತು ಚಾರ್ಜಿಂಗ್ ಮಾಡಿ ಚೆನ್ನಾಗಿ ಯೂಸ್ ಮಾಡಿದ್ರು। ಎಲ್ಲ ರೀತಿಯಿಂದ ಸ್ಪಂದಿಸಿ ಪ್ರತಿಯೊಂದನ್ನ
ಮೇಲೆ ಆಸೀನರಾದ ಇಂಡಿ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕ ಶ್ರೀ ಶ್ರೀಧರ್ ದಡ್ಡಿ ಅವರೇ, ಈ ವಿಭಾಗದ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀ ರಾಜಶೇಖರ್ ಬಡದಾಸರ್ ಅವರೇ, ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀ ಚಿದಂಬರಂ ಅವರೇ, ಎಲ್ಲ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳೇ ಮತ್ತು ಇಂಥ ಎಲ್ಲ ಮುಖ್ಯದವರೆಲ್ಲ ಇವತ್ತು ಅತಿ ಹೆಚ್ಚು ಪ್ರಮಾಣದಲ್ಲಿ ತಾವು ಇಲ್ಲಿ ಬಂದು ನಮ್ಮ ಜನಸ್ಪಂದನ ಮತ್ತು ಜನರ ಕುಂದುಕೊರತೆ ಸಭೆಗಳಿಗೆ ಹಾಜರಾಗಿದ್ದೀರಿ. ನಾನು ಅತ್ಯಾಗಿ ಶ್ರೀಧರ್ ದಡ್ಡಿ ಅವರಿಗೆ ಮತ್ತು ತಮ್ಮೆಲ್ಲರಿಗೆ ನನ್ನ ಪರ್ಸನಲ್ ಕಡೆಯಿಂದ ಒಂದು ಹೃತ್ಪೂರ್ವಕ ವಂದನೆಗಳು ಸಲ್ಲಿಸ್ತೇನೆ. ಯಾಕಂದ್ರೆ ಒಂದು ವರ್ಕಿಂಗ್ ಡೇಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದು ನಮ್ಮ ಜೊತೆಗೆ ಮಾತಾಡಕ್ಕೆ ನನಗೆ ಕೂಡ ಅವಕಾಶ ಸಿಕ್ಕಿದೆ. ನಾನು ಇದು 2-3 ಸತಿ ಬಂದಿದ್ದೀನಿ, ಬಟ್ ಆದ್ರೆ ತಮ್ಮ ಜೊತೆಗೆ ಮಾತಾಡಲಿಕ್ಕೆ ನಮ್ಗೆ ಅವಕಾಶ ಸಿಗಲಿಲ್ಲ. ಅದಾಗಿ ಇವತ್ತು ಈ ಸಭೆ ಕರೆದ್ರಿಂದ ನನಗೆ ಕೂಡ ಅನುಕೂಲ ಆಗಿದೆ. ಮತ್ತು ಇವತ್ತು ತಾವೆಲ್ಲ ಮಾತಾಡುವಾಗ ಕೆಲವು ಮುಖ್ಯ ವಿಷಯಗಳು ಬಂತು. ಮೊದಲದಾಗಿ ಇಲ್ಲಿ ಶ್ರೀಧರ್ ದಡ್ಡಿ ಅವರು ಆಗಲಿ ಮತ್ತು ಎಲ್ಲ ಇನ್ಸ್ಪೆಕ್ಟರ್ ಕೂಡ ಆಗಲಿ ಮತ್ತು ಸಬ್ ಇನ್ಸ್ಪೆಕ್ಟರ್ ಅವರು ಒಂದು ಉತ್ತಮವಾಗಿ ಕೆಲಸ ಮಾಡ್ತಾರೆ. ಅದು ತಾವು ಎಲ್ಲ ಹೇಳಿದ್ವಿ. ಮಟ್ಕ ಆಗಲಿ, ಗ್ಯಾಂಗ್ಲಿಂಗ್, ಮಾವ, ಈ ರೀತಿ ಇಲ್ಲಿಗಲ್ ಕೆಲಸ ಏನೇನು ನಡೀತಾ ಇದ್ರು ಅದು ಇತ್ತೀಚೆಗೆ ಎಲ್ಲ ಸ್ಟಾಪ್ ಆಗಿದೆ. ಮತ್ತು ಶ್ರೀಧರ್ ದಡ್ಡಿ ಅವರು ಒಂದು ಪ್ರಾಮಾಣಿಕ ಕೆಲಸ ಮಾಡಿ ಕೆಲವು ಕಡೆ ತುಂಬಾ ಉತ್ತಮವಾಗಿ ಗಾಳಿ ಮಾಡಿ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಅದು ತುಂಬಾ ಶ್ಲಾಘನೀಯ. ಅದೇ ರೀತಿ ಇದು ಮುಂದೆ ಕೂಡ ಕಂಟಿನ್ಯೂ ಆಗಬೇಕು. ಮತ್ತು ಏನಾದ್ರೂ ಇದರ ಬಗ್ಗೆ ಮಾಹಿತಿ ಇದ್ರೆ ನಾವು ದಯವಿಟ್ಟು ನಮಗೆ ನೇರವಾಗಿ ಹೇಳ್ಬೋದು ಅಥವಾ ನಮ್ಮ ಅಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಬಹುದು. ಜೊತೆಗೆ ಈ ಒಳ್ಳೆ ಪ್ರಾಕ್ಟೀಸ್ಗೆ ನಾವು ಕಂಟಿನ್ಯೂ ಮಾಡೋಣ. ಯಾಕಂದ್ರೆ ನನ್ನ ಅನುಭವ ಪ್ರಕಾರ ಇದರಿಂದ ಗಾಂಜಾ ಆಗಲಿ ಅಥವಾ ಇದು ಮಟ್ಕ, ಗ್ಯಾಂಬ್ಲಿಂಗ್, ಇದರಿಂದ ಕುಟುಂಬಗಳು ಹಾಳಾಗ್ತದೆ ಮತ್ತು ಅದರಿಂದ ಮುಂದಿನ ದಿವಸದಲ್ಲಿ ತುಂಬಾ ಸಮಸ್ಯೆಗಳು ಉಂಟಾಗ್ತದೆ. ಸೊ ಅದಕ್ಕಾಗಿ ನಾವು ಸ್ವಲ್ಪ ಗಮನ ಹರಿಸಬೇಕು. ಜೊತೆಗೆ ಕೆಲವು ಇಶ್ಯೂಗಳು ತಾವು ರೇಸ್ ಮಾಡಿದ್ರಿ. ನಾವು ಪೊಲೀಸ್ಗೆ ಅದು ಟ್ರಾಫಿಕ್ ಫೈನ್ ಹೆಚ್ಚು ಹಾಕ್ತಾ ಇದ್ದೀವಿ. ಅದು ನಮ್ಮ ಗಮನ ಕೂಡ ಇದೆ. ಬಟ್ ಆದ್ರೆ ನಾವು ಈ ಕೇಸಸ್ ತಮ್ಮೆಲ್ಲರಿಗೋಸ್ಕರ ಹಾಕ್ತೀವಿ. ನಮ್ಗೆ ಇದರಲ್ಲಿ ವ್ಯಕ್ತಿಗೆ ಲಾಭ ಏನಿಲ್ಲ. ನಾವು ಇಲ್ಲಿಂದ ಫೈನ್ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಡಿಪಾಸಿಟ್ ಮಾಡ್ತೀವಿ. ಬಟ್ ನಾವು ಯಾಕೆ ಮಾಡ್ತೀವಿ? ಯಾಕಂದ್ರೆ ನಮ್ಮ ಉದ್ದೇಶ ಒಂದು ಲೈಫ್ ಆಕ್ಸಿಡೆಂಟ್ ಇಂದ ಉಳಿಸ್ಕೋಬೇಕು. ಈ ಆಕ್ಸಿಡೆಂಟ್ ಅಲ್ಲಿ ಸಾವು ಆಗುವ ಪ್ರಕರಣದಲ್ಲಿ ನಮ್ಗೆ ತುಂಬಾ ನೋವಾಗ್ತದೆ. ಕಳೆದ ವರ್ಷ ಸುಮಾರು 400ಕ್ಕಿಂತ ಹೆಚ್ಚು ಜನ ನಮ್ಮ ಭಾಗದಲ್ಲಿ ಜೀವ ಕಳ್ಕೊಂಡಿದ್ದಾರೆ. ಅದು ಆಗಬಾರ್ದು. ಅದಕ್ಕಾಗಿ ನಾವು ಹೆಚ್ಚಿನ ಆದ್ಯತೆ ಈ ಟ್ರಾಫಿಕ್ ಫೈನ್ ಮೇಲೆ ಕೊಡ್ತೀವಿ. ಸೊ ನಾನು ಈಗ ಇತ್ತೀಚೆಗೆ ಒಂದು ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಅದರಲ್ಲಿ ಯಾರ್ಯಾರು ಸ್ಪೆಷಲಿ ಹೆಲ್ಮೆಟ್ ಹಾಕೋಗಿಲ್ಲ ಅಥವಾ ಕಾರ್ ಡ್ರೈವಿಂಗ್ ಮಾಡುವಾಗ ಸೀಟ್ ಬೆಲ್ಟ್ ಹಾಕೋಗಿಲ್ಲ ಅಥವಾ ಬೈಕ್ ಮೇಲೆ 2ಕ್ಕಿಂತ ಹೆಚ್ಚು ಜನ ಯಾರು ಪ್ರಯಾಣ ಮಾಡ್ತಾರೆ ಅಥವಾ ಕುಳಿತುಕೊಂಡು ಪ್ರಯಾಣ ಮಾಡ್ತಾರೆ ಅಂತ ಸನ್ನಿವೇಶದಲ್ಲಿ ಟ್ರಾಫಿಕ್ ಫೈನ್ ಹಾಕಬೇಕು ಅಂತ ನಿರ್ದಿಷ್ಟವಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಯಾಕಂದ್ರೆ ಆವಾಗ ಆಕ್ಸಿಡೆಂಟ್ ಸಂಭಾವನೆಗಳು ಜಾಸ್ತಿ ಇರ್ತದೆ. ಇವತ್ತು ನಾನು ಇಂಡಿ ಉಪವಿಭಾಗಕ್ಕೆ ಭೇಟಿ ಕೊಟ್ಟಿದ್ದೆ ಮತ್ತು ಇಲ್ಲಿ ಜನರ ಜೊತೆಗೆ ಮಾತಾಡಿದ್ದೀನಿ. ನಮ್ಮ ಉಪವಿಭಾಗ ಅಧಿಕಾರಿಗಳು ಎಲ್ಲ ಇಲ್ಲಿ ಜನ ಕುಂದುಕೊರತೆ ಸಭೆಗಳು ಆರ್ಗನೈಸ್ ಮಾಡಿದ್ದಾರೆ. ಸಾಕಷ್ಟು ಜನ ಹಾಜರಾಯಿತು ಮತ್ತು ಅವ್ರ ಜೊತೆಗೆ ಮಾಡುವಾಗ ಅವರು ಇಲ್ಲಿ ಇಂಡಿ ಉಪವಿಭಾಗದಲ್ಲಿ ಅಧಿಕಾರಿಗಳು ಕಾರ್ಯಶೈಲಿ ಬಗ್ಗೆ ತುಂಬ ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತು ಇತ್ತೀಚೆಗೆ ಸಾಕಷ್ಟು ಇಲ್ಲಿ ದಾಳಿಗಳು ಆಯಿತು. ಸ್ಪೆಷಲಿ ಮಟ್ಕ, ಗ್ಯಾಂಬ್ಲಿಂಗ್ ವಿಷಯ ಆಗಲಿ ಅಥವಾ ಗಾಂಜಾ ಲಿಕ್ಕ ಕೇಸಸ್ ಸಾಕಷ್ಟು ದಾಳಿ ಆಯಿತು. ಅದರ ಬಗ್ಗೆ ಅವರು ತುಂಬ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದು ನಮಗೆ ತುಂಬ ಖುಷಿಯಾಯಿತು. ಯಾಕೆಂದರೆ ವಿಭಾಗ ಎಲ್ಲ ಅಧಿಕಾರಿಗಳು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ನಿನ್ನೆ ಕೂಡ ಈ ಉಪವಿಭಾಗದಲ್ಲಿ 2 ಗಾಂಜಾ ಕೇಸಸ್ ಕೂಡ ದಾಖಲಾಗಿದೆ. ಈ ಇಂಡಿ ಉಪವಿಭಾಗದಲ್ಲಿ ಒಬ್ಬ ಅರಕೇರಿ ಬಿಜಾಪುರ ಗ್ರಾಮೀಣದಿಂದ ಸೇಲ್ ಮಾಡಕ್ಕೆ ಬಂದಿದ್ರು, ಅವನಿಗೆ ಹಿಡಿದಿದ್ದಾರೆ ಇವರು. ಮತ್ತು ಅದೇ ರೀತಿ ಕಲ್ಕೆರಿಯಲ್ಲಿ 7 kg ಗಾಂಜಾನ ಹಿಡಿದಿದ್ದಾರೆ. ಸೊ ಅದರಿಂದ ಇವರು ಎಲ್ಲ ಸ್ಪೆಷಲಿ ನಾವು ಸೋಷಿಯಲ್ ಲಿವಿಲ್ಸ್ ಏನು ಹೇಳ್ತೀವಿ ಅದ್ರ ವಿರುದ್ಧವಾಗಿ ಇವರು ಒಂದು ದಾಳಿ ನಡೆಸ್ತಾ ಇದೆ ಮತ್ತು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಬಸವೇಶ್ವರ ಸರ್ಕಲ್ ಮತ್ತು ಮಹಾವೀರ್ ಸರ್ಕಲಲ್ಲಿ ಪೊಲೀಸ್ ಚೌಕಿದು ನಾವು ಇನಾಗ್ರೇಷನ್ ಮಾಡಿದ್ದೀವಿ. ಅದರಿಂದ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ 2 ಸರ್ಕಲ್ ತುಂಬ ಬಿಸಿ ಸರ್ಕಲ್ ಮತ್ತು ಮಹತ್ವಪೂರ್ಣ ಸರ್ಕಲ್. ಇದರಿಂದ ಕಾನೂನು ಸುವ್ಯವಸ್ಥೆಗೆ ಮತ್ತು ಪ್ರಾಪರ್ಟಿ ಆಫೆನ್ಸ್ಗೆ ನಾವು ತಡೆಯಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಮತ್ತು ಜನರು ಕೂಡ ತುಂಬ ಖುಷಿ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಇಟ್ ವಾಸ್ ಲಾಂಗ್ ಸ್ಟ್ಯಾಂಡಿಂಗ್ ಡಿಮಾಂಡ್.
ಅದೇ ರೀತಿ ನಮ್ಮ ರಾಜ್ಯದ ಒಂದು ಮಹತ್ವಪೂರ್ಣ ಯೋಜನೆ ಡಯಲ್ 112 ERS ಸಿಸ್ಟಮ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜನರು ಕೂಡ ಇದರ ಬಗ್ಗೆ ತುಂಬಾ ಖುಷಿ ವ್ಯಕ್ತಪಡಿಸಿದ್ರು. ಅದರಿಂದ ನನಗೆ ಕೂಡ ತುಂಬಾ ಸಮಾಧಾನ ಆಯಿತು. ಸೊ ಅಧಿಕಾರಿಗಳು ಅದೇ ರೀತಿ ಉತ್ತಮ ಕೆಲಸ ಕಂಟಿನ್ಯೂ ಮಾಡಲಿ ಮತ್ತು ಜನರ ಪರವಾಗಿ ಇರಲಿ, ಅದು ನನ್ನ ನಿರೀಕ್ಷೆ ಇದೆ. ಮತ್ತು ಅದೇ ರೀತಿ ಎಲ್ಲರಿಗೆ ಇನ್ಸ್ಟ್ರಕ್ಷನ್ ಕೊಡ್ಕೊಂಡಿದ್ದೀನಿ. ಸೊ ಮುಂದಿನ ದಿವಸದಲ್ಲಿ ಮತ್ತೆ ಇಲ್ಲಿ ಬಂದು ಜನರ ಜೊತೆಗೆ ಮತ್ತೆ ಮಾತಾಡ್ತೀವಿ ಮತ್ತು ಅವ್ರದ್ದು ಏನಾದರೂ ಸಮಸ್ಯೆ ಇದ್ದರೆ ಅದು ನಾವು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಭೀಮಾ ತೀರ್ದು ಕೇಸ್ದಲ್ಲಿ ಎಲ್ಲ ಆರೋಪಿಗಳಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಸುಮಾರು 40 ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. 1-2 ಫ್ಯಾಮಿಲಿ ಮೆಂಬರ್ಸ್ ಈಗ ಸ್ಟಿಲ್ ಅಟ್ ಲಾರ್ಜ್ ಇದ್ದಾರೆ. ಅವ್ರಿಗೆ ನಾವು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಸಿಂದಗಿ ಇಲೆಕ್ಷನ್ ಬರ್ಬೋದು ಸರ್, ಅಲ್ಲಿ ಯಾರು ಗಡಿಪಾರು ಮಾಡುವಂಥದ್ದು ಏನಾದ್ರು? ಈಗಾಗಲೇ ಸುಮಾರು 14 ಗಡೀಪಾರು ಪ್ರಕರಣಗಳು AC ಕೋರ್ಟ್ ಮುಂದೆ ಇದೆ. ಸೊ ಕೆಲವು ಇಲ್ಲಿ ಇಂಡಿ ಉಪವಿಭಾಗ AC ಹತ್ರ ಇದೆ ಮತ್ತು ಕೆಲವು ವಿಜಯಪುರ AC ಹತ್ರ ಇದೆ. ಸೊ ನಾನು ಪರ್ಸನಲಿ ಅವ್ರ ಜೊತೆ ಮಾತಾಡ್ತೀನಿ ಮತ್ತು ಅವರು ಕೂಡ ಆದಷ್ಟು ಬೇಗ ಈ ಕೇಸಸ್ ಡಿಸ್ಪೋಸ್ ಮಾಡ್ತಾರೆ ಅಂತ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ಬೇರೆ ಯಾರ್ಯಾರು ಈ ರೀತಿ ಸೋಷಲಿ ಡೇಂಜರಸ್ ಇದ್ದಾರೆ ಅಂಥವ್ರ ಮೇಲೆ ನಾವು ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಕೂಡ ಈಗ ಈ ಗಡೀಪಾರ್ದ ಪ್ರಪೋಸಲ್ ಕಳಿಸ್ತೀವಿ. धन्यवाद। और खबरों के लिए देखते रहिए बी न्यूज़ नेशन। बाघमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजरीन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। आपके घर की खूबसूरती का साथी A1 ग्रेनाइट एंड मार्बल्स। अपने घर की खूबसूरती के लिए हर तरह के फर्श, बाथरूम टाइल्स और आंगन को दिलकश बनाने पार्किंग टाइल्स और चमकदार वेट्रीफाइड और कड़पा कम दामों में आपके बजट और आपके सपनों के घर का हमें है ख्याल। आकर्षित और मन मोह लेने वाले डिजाइन के साथ आज ही विजिट कीजिए A1 ग्रेनाइट एंड मार्बल्स, अतनी रोड, पुष्कर नगर, SYN 752 बीजापुर। मोबाइल संख्या 8073639921 7411651430 पर।